ದೂರಿನಲ್ಲಿ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದರೆ, ಬಲವಂತವಾಗಿ ನನ್ನ ಬಳಿ ಈ ಪ್ರಕರಣ ಇತ್ಯರ್ಥ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ವಿಡಿಯೋ ಮಾಡ್ಕೊಂಡಿದ್ದಾರೆ. ಸೊ ನನಗೆ 10 ಲಕ್ಷ ಮಾತ್ರ ದುಡ್ಡು ಕೊಟ್ಟಿದ್ದಾರೆ, ಮತ್ತೆ ದುಡ್ಡು ಕೇಳೋದಕ್ಕೆ ಅವರು ಬ್ಲಾಕ್ ಮಾಡಿದ್ದಾರೆ, ನನಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕಮಿಷನರ್ ಹತ್ರ ಬಂದಿದ್ದಾರೆ. ಯಾವುದೋ ವಿಡಿಯೋ ತಗೊಂಡು ನಮ್ಗೇನಾದ್ರು ಲಾಭ ಆಗ್ಬೇಕಾಗಿದ್ರೆ ಇಷ್ಟೊತ್ತಿಗೆ ವಿಡಿಯೋ ಆಚೆ ಬರಬೇಕಿತ್ತಲ್ವಾ? ಇದೇ ಎನ್ ಕುಮಾರ್ ಅವ್ರ ವಿರುದ್ಧ, ಸಂಬರ್ಗಿ ವಿರುದ್ಧ, ಬೇರೆಯವ್ರ ವಿರುದ್ಧ ಅವ್ರ ವಿಡಿಯೋಗಳನ್ನೇ ತಗೊಂಡು ನಮಗೆ ಕೊಟ್ಟಿರುವಾಗ ನಾನು ಬಳಸ್ಕೋಬೇಕಿತ್ತಲ್ವ? ನಾವಾಗಲಿಲ್ಲ, ನಮಗೆ ಅವಶ್ಯಕತೆ ಇಲ್ಲ. ಅದು ಆ ವಿಡಿಯೋಗಳು ಯಾವುದೂ ಅವಶ್ಯಕತೆ ಇಲ್ಲ ನಮಗೆ. ಇವತ್ತಿಗೂ ಹೇಳ್ತೀನಿ ಕೇಳಿ, ಇವರು ದೀಪಕ್ ಮಯೂರ್ ಪಟೇಲ್ ಅನ್ನೋರು ಹೈಕೋರ್ಟ್ಗೆ ಹೋಗಿದ್ರು. ಅರ್ಥ ಆಯ್ತಾ? ಆ ಕೇಸ್ ಬಿದ್ದೋಯ್ತು. ಯಾಕೆ ಬಿದ್ದೋಯ್ತು? ಸಾಕ್ಷ್ಯಾಧಾರಗಳ ಕೊರತೆ ಅಂತ ಕೇಸ್ ಬಿದ್ದೋಯ್ತು. ಚಿಕ್ಕಮಗಳೂರಿನ ಕೋರ್ಟು ಹೀಗಾಗೋಯ್ತು. ಇವರಿಗೆ ನ್ಯಾಯಾಲಯದಲ್ಲಿ ಇದಕ್ಕೆ ನ್ಯಾಯ ಸಿಗಲ್ಲ ಅಂತ ಈ ಮನುಷ್ಯನಿಗೆ ಗೊತ್ತಾಯ್ತು. ಯಾಕಂದ್ರೆ ಇದು ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ. ನಾವು ಕಿಚ್ಚ ಅನ್ನುವ ಕೆಚ್ಚಲಿಂದ ತುಂಬಾ ಹಾಲು ಕುಯ್ಕೊಳ್ಳೋಕ್ಕಾಗಲ್ಲ, ಹಾಲು ಕರೆದ್ಕೊಳ್ಳೋಕ್ಕಾಗಲ್ಲ ಅಂತ ಇವರಿಗೆ ಗೊತ್ತಾಯ್ತು. ಇದು ಕೆಚ್ಚಲಿನ ಕತೆ, ಇದು ಒಂದು ಕೆಚ್ಚಲಿನ ಕತೆ. ಈ ಮನುಷ್ಯನಿಗೆ ಏನಾಯ್ತು ಅಂದ್ರೆ, ಮಧ್ಯದಲ್ಲಿ ನಾನು ಸಿಕ್ಕಿದಾಗ, ಕರ್ಕೊಂಡು ಹೋದಾಗ ಅಣ್ಣನೇ ದೊಡ್ಡ ಮನಸ್ಸು ಮಾಡಿದ್ದು ಇವನಿಗೊಂದು ಸಹಾಯ ಮಾಡೋಣ ಅಂತ. ಏನೋ ಒಂದು ಸಹಾಯ ಮಾಡೋಣ. ಆಮೇಲೆ ಏನು ಹೇಳಿದ್ರು ಅಂದ್ರೆ, ನಾನು ಒಂದು ಮಾತು ಹೇಳಿದ್ದೆ ಆ ಮನುಷ್ಯನಿಗೆ, ಇವ್ರ ಪ್ರೀತಿನ ಉಳಿಸ್ಕೊಳ್ಳಿ, ನೀವು ವಿಶ್ವಾಸ ಉಳಿಸ್ಕೊಳ್ಳಿ, ಇವ್ರ ಜೊತೆ ನೀವು ಮೊದಲು ಚೆನ್ನಾಗಿರಿ, ಬನ್ನಿ ನೀವು, ನಿಮಗೆ ಏನೋ ಕಷ್ಟ ಸುಖ ಇನ್ನೊಂದು ಮತ್ತೊಂದು ಮಗದೊಂದು ಅಂದರೆ ಈ ಮನುಷ್ಯ ಅಷ್ಟು ಸುಲಭಕ್ಕೆ ಯಾರನ್ನೂ ಕೈ ಬಿಡಕ್ಕೆ ನನ್ನ ಅನುಭವ ಕೈ ಬಿಡಲ್ಲ. ಆದರೆ ನೀವು ಹಠ ಮಾಡಿಕೊಂಡು ಮಂಡು ಮಾಡಿಕೊಂಡು ಇನ್ನೂ ಏನೇನೋ ಮಾಡಿದಾನ ಆ ಮನುಷ್ಯ, ಅದು ಬೇಡ ಪಾಪ. ಯಾಕಂದ್ರೆ ಅವ್ರ ಫ್ಯಾನ್ಸು ಚಿಕ್ಕಮಗಳೂರು ಹುಡುಕಾಡ್ಬಿಡ್ತಾರೆ ಆಮೇಲೆ ಈ ವಿಷಯಗಳೆಲ್ಲ ಗೊತ್ತಾಗ್ಬಿಟ್ರೆ. ಆ ಮನುಷ್ಯ ಅಷ್ಟು ಸಹಿಸ್ಕೊಂಡು ಕೂತಿದ್ದಾರೆ ಇವತ್ತು ಮನೆಯಲ್ಲಿ. CCL ನಾಳೆ ಪ್ರಾಕ್ಟೀಸ್ ಮಾಡ್ಕೊಂಡು ರೆಡಿ ಆಗ್ತಿದ್ದಾರೆ. ಒಂದೊಂದು ದಿನಕ್ಕೆ ಒಂದೊಂದು ಥರ ಮೆಸೇಜ್ಗಳು. ನಾನು ಏನಕ್ಕೆ ಬ್ಲಾಕ್ ಮಾಡಿದೆ ಅಂದರೆ, ನಿಮಗೆ ಅರ್ಥನೇ ಆಗಲ್ಲ ಆ ಮನುಷ್ಯನ ಸೈಕಾಲಜಿ. ಕೊನೆಗೆ ಒಂದು ಮೆಸೇಜ್ ಕಳಿಸ್ತಾರೆ, ನನಗೆ ಯಾವುದು ಬೇಡ, ಇನ್ನು 10 ಲಕ್ಷ ಕೊಡಿಸ್ಬಿಡಿ ಸಾಕು. ಅಲ್ಲಪ್ಪ, ನನ್ನ ಹತ್ರ ನಾನು ಹೇಳ್ತೀನಿ, ದುಡ್ಡಿನ ವ್ಯವಹಾರ ನನ್ನ ಹತ್ರ ನೀವು ಮಾತಾಡಬಾರ್ದು. ಯಾಕೆಂದರೆ ನಾನು ಹಣಕಾಸಿನ ವ್ಯವಹಾರಕ್ಕೆ ಬಂದವನಲ್ಲ. ಆದರೂ ಅವ್ರು ಹೇಳಿದ್ದಕ್ಕೆ ಇದನ್ನು ನಾನು ಮಾಡಿದ್ದೀನಿ. ಒಂದ್ಸಲ ಹೇಳ್ತಾರೆ, ನನಗೆ ಕೋರ್ಟ್ ಫೀ 3 ಲಕ್ಷ ಕೊಡಿಸ್ಬಿಡಿ ಸಾಕು ಅಂತ. ಎಲ್ಲವೂ ಇದೆ ನಿಮಗೆ, ಇನ್ನೊಂದು 2 ದಿನದಲ್ಲಿ ಪ್ಲಾಂಟಿಫ್ ಕಾಪಿ ರೆಡಿ ಆಗುತ್ತೆ, ನಾವು ಕೋರ್ಟ್ಗೆ ಹೋಗಲೇಬೇಕು ಅಂತ ಅಡಿಸಿ ನಾನೇ ಹೋಗ್ತೀನಿ. ಕಿಚ್ಚ ಅವ್ರು ಹೋಗದೇವ್ರು ನಾನು ಹೋಗ್ತೀನಿ. ಇದನ್ನ ಬಿಡಲ್ಲ ನಾನು. ಇದನ್ನ ಲಾಜಿಕಲ್ ಎಂಡಿಗೆ ಇಂಥವ್ರನ್ನ ತರೋ ತನಕ ಬಿಡ್ಲೇ. ಯಾಕಂದ್ರೆ ಎಷ್ಟು ಜನ ಇಂಥವ್ರಿಂದ ನರಳ್ತಾರೋ ನನಗೆ ಗೊತ್ತಿಲ್ಲ. ಅದ್ರಲ್ಲಿ ನಾನು ಎಲ್ಲ ಕಾಪಿ ನಿಮಗೂ ಕೊಡ್ತೀನಿ. ಕೊನೆಗೆ ಕೋರ್ಟ್ ಫೀಸ್ 3 ಲಕ್ಷ ಕಳಿಸಿ ಅಂತಾರೆ. ಕೊನೆಗೆ ಒಂದಿನ ಬೆಳಗಿನ ಜಾವ 3 ಗಂಟೆ ಕಳಿಸ್ತಾರೆ. ಇನ್ನು ಮುಂದೆ ಈ ವ್ಯವಹಾರವನ್ನು ಧನುಷ್ ಪಟೇಲ್ ನೋಡಿಕೊಳ್ಳುತ್ತಾನೆ. ಈ ಧನುಷ್ ಪಟೇಲ್ ಯಾರು? ನಾನು ಬಾಂಬೆಯಿಂದ ಬಂದಿರೋನ ಅಥವಾ ಅಮೆರಿಕಾದಿಂದ ಬಂದಿರೋರ? ಯಾರು ಇವರು ಅಂತ ಕೇಳ್ತೀನಿ. ನನ್ನ ಮಗ ಉಸ್ತುವಾರಿ, ಆ ಮಗು ಚಿಕ್ಕ ಮಗು ಕರ್ಕೊಬಂದು ನಾನೇ ಚಾಕ್ಲೇಟ್ ಕೊಟ್ಟು ಕಳಿಸಿದ್ದೀನಿ, ಧನುಷ್ ಪಟೇಲ್ ನೋಡ್ಕೊತಾನೆ ಅಂತ ಕಳಿಸ್ತೀಯಲ್ಲ ಅಂತ ಬೈತೀನಿ. ಆಮೇಲೆ ಅವ್ರ ವೈಫಿಗೆ ಮಾತಾಡ್ತೀನಮ್ಮ, ಈ ಮನುಷ್ಯನ ಬುದ್ಧಿವಾದ ಹೇಳಿ. ಇದೊಂದು ತುಂಬ ನೋವಾಗುವಂಥ ವಿಷಯ ಏನು ಅಂದರೆ, ಇವರು ನಾನು ಸೆಟ್ಟಲ್ಲಿ ಇರ್ತೀನಿ, ಇವರು ಬಿಗ್ ಬಾಸಿಗೆ ಬಂದಿರ್ತಾರೆ, ಜೊತೆಲಿದ್ದವರು ಫೋನಿಂದ ಆತನ ನಂಬರ್ ತೊಗೊಂಡು ಮನೆಗೆ ಬನ್ರಿ ಅಂತ ಕರೆದಿರ್ತಾರೆ, ನಾಳೆ ಮನೆಗೆ ಬನ್ರಿ ಅಂತ. ಕಿಚ್ಚ ಅವ್ರ ಸ್ವಭಾವ ಏನಂದರೆ, ಕೊನೆ ಹಂತದ ತನಕ ಪ್ರೀತಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಪಡೋದು. ಅವ್ನು ಕಳ್ಕೊಬಾರದು. ಏನು ಪಾಪ ನೊಂದ್ಕೊಂಡಿದ್ದಾನೆ, ಹಂಗೆ ಆಡ್ತಾ ಇದ್ದಾನೆ, ಇರಲಿ ಬಿಡು, ಅವನಿಂದ ಏನು ತೊಂದರೆ, ಒಂದೇನೋ ಒಳ್ಳೇದು ಮಾಡೋಣ ಅಂತ. ಅದನ್ನು ಅವ್ನು ನನಗೆ ಕಳಿಸ್ತಾನೆ. ನೋಡಿ, ಮನೆಗೆ ಕರೆದ್ಬಿಟ್ಟು 1 ತಿಂಗಳಾಯ್ತು, ಇನ್ನೂ ಮನೆಗೆ ಕರೆದಿಲ್ಲ ಅಂತ. ಏನು ಕೋರ್ಟ್ ಡೇಟ್ ತರ ಕೇಳ್ತಾರಲ್ಲ ಅವನು, ಇದು ಯಾವಾಗ ಕರೆದ್ರು ಅಂತ ನನಗೆ ಗೊತ್ತಿಲ್ಲ. ಇದು ನನ್ನ ಹತ್ರ ನಂಬರ್ ತಗೊಂಡಿದ್ರು ಅವ್ರಿಗೆ, ನಾವು ಎಲ್ಲದೂ ಅವ್ರ ಹತ್ರ, ಅವರಿಗೆ ನಾವು ಇಡೀ ವಿಷಯನೇ ಅವ್ರಿಗೆ ತಲುಪಿಸಿರ್ತೀವಿ. ಆಗ ನನಗೆ ನಿಜಕ್ಕೂ ಈ ಮನುಷ್ಯನ ಬಗ್ಗೆ ಬೇಸರ ಆಗುತ್ತೆ. ಆವಾಗ ಅದಾದ ನಂತರ ಕೂಡ 2 ಸಲ ಸಿಗ್ತಾನೆ ಈ ಮನುಷ್ಯ. ಸಿಕ್ಕಿದ ಮೇಲೂ ಕೂಡ ನಾನು ರೆಸ್ಪಾಂಡೇ ಮಾಡಲ್ಲ. ಯಾಕೆಂದ್ರೆ ಪ್ರೀತಿ, ಸ್ನೇಹಕ್ಕೆ, ವಿಶ್ವಾಸಕ್ಕೆ ಅರ್ಹರಾದರೆ ಎಂಥ ವಿಷಯಗಳನ್ನು ಈ ಜಗತ್ತಲ್ಲಿ ಬಗೆಹರಿಸ್ಬೋದು. ಪುಟ್ಟೇನಹಳ್ಳಿ ಸ್ಟೇಷನ್ಗೆ ಹೋಗಿ ಏನು ಕಂಪ್ಲೇಂಟ್ ಮಾಡ್ತಾನೆ? ಯಾಕೆ ಸ್ಟೇಷನಲ್ಲಿ ಆಕ್ಟಿವ್ ಆಗಲಿಲ್ಲ ಅಂದರೆ, ಹುರುಳಿಲ್ಲ, ದಾಖಲೆಗಳಿಲ್ಲ ಈ ವಿಚಾರದಲ್ಲಿ. ಏನಂದ್ರೆ ನಾನು ನಿಜಕ್ಕೂ ಥ್ಯಾಂಕ್ಸ್ ಟು ಎನ್ ಕುಮಾರ್ ಅಂಡ್ ಸಂಬರ್ಗಿ ವಿಚಾರ ಇಲ್ಲ, ನಾನು ಡಾಕ್ಯುಮೆಂಟ್ ಮಾಡ್ಕೋತಿರಲಿಲ್ಲ. ನಾನು ಬೋಲೆನಾತೆ, ಅಣ್ಣ ಹೇಳೋರೆಲ್ಲ ಕೊಟ್ಟು ಕಳಿಸಿದಾರಾಯ್ತು ಬಿಡು ಅಂತ ಕೊಟ್ಬಿಡ್ತಿದ್ದೆ. ಹಂಗ ನನಗೊಂದು ಎಚ್ಚರ ಆಯ್ತು. ಯಾಕಂದ್ರೆ ಈ ಮನುಷ್ಯ ಆ ಮಹಾಬಲಿಪುರಮಲ್ಲಿ ರೂಮ್ಗೆ ಹೋಗಿಂತ ಮುಂಚೆ ನನ್ನ ವಾಯ್ಸ್ ನನಗೆ ಕಳಿಸಿದ್ನಲ್ಲ, ಆಮೇಲೆ ನನಗೆ ಕಳಿಸ್ತಾನೆ, ಬೇರೆಯವ್ರಿಗೆ ಕಳಿಸಲ್ಲ ಅವನು. ಒಂಥರ ಚಂದ ಇವನು. ಇದು ಏನು ಈ ಮನುಷ್ಯನ ಸ್ವಭಾವ ಈ ಥರ ಇದೆಯಲ್ಲ ಅಂತ. ಆಮೇಲೆ ನಾವು 100 ಎಕರೆ ಮಾಡಿದ್ದೀವಿ, ನಮ್ಗೆ ಹಿಂಗೆ ಸಮಸ್ಯೆ ಆಗಿದೆ ಅಂತ. ಇನ್ನೊಂದ್ಸಲ ಇದ್ದಕ್ಕಿಂತ ಅವ್ರು ಬರ್ದೇವ್ರು ಪರವಾಗಿಲ್ಲ, ನೀವು ಬನ್ನಿ, ನೀವು ಒಂದು ಸೀರಿಯಲ್ ಮಾಡಿ ಅಂತಾನೆ. ನಾನು ಯಾಕೆ ಸೀರಿಯಲ್ ಮಾಡಲಿ? ಸೊ ಈ ಎಲ್ಲ ವರ್ತನೆಗಳಿಂದ ಬ್ಲಾಕ್ ಮಾಡಿದ್ದು, ದೂರ ಇಟ್ಟಿದ್ದು ಬಿಟ್ಟರೆ, ಇಲ್ಲಿ ಆತನ ವಿಡಿಯೋಗಳನ್ನಾಗಲಿ ಅವನನ್ನ ದುರುಪಯೋಗ ಪಡಿಸ್ಕೊಳ್ಳೋದಾಗಲಿ ಅಂತ ಅವಶ್ಯಕತೆನೇ ಇಲ್ಲ. ಅವರಾಗೆ ಬಂದರು, ಅವ್ರಿಗೇನು ಸಹಾಯ ಬೇಕು ಅದನ್ನು ತಗೊಂಡ್ರು. ಕಿಚ್ಚ ಸುದೀಪ್ ಅವ್ರು, ನಾನು ಮಧ್ಯದಲ್ಲಿ ಇದ್ದೆ ಅಷ್ಟೇ, ಒಂದು ಸಂಪರ್ಕ ವಾಹನವಾಗಿದ್ದೆ ಅಷ್ಟು ಬಿಟ್ಟರೆ ಅದು ಇದೆಲ್ಲವೂ ದೊಡ್ಡ ಗುಣ ಕಿಚ್ಚ ಅವ್ರದ್ದು. ಅವರ ದೊಡ್ಡ ಗುಣಕ್ಕೆ ಇವರು ಈ ರೀತಿ ವರ್ತಿಸ್ತಾ ಇದ್ದಾರೆ. ಇದಕ್ಕೆ ಹಾಗಾದ್ರೆ ಇದು ಮತ್ತೊಂದು ಷಡ್ಯಂತ್ರ ಅಂತ ಹೇಳ್ತಾರೆ ಸರ್. ಏನಕ್ಕೆಂದ್ರೆ ಆತನೇ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು, ಕುಮಾರ್ ಅವ್ರು ಇರ್ಬೋದು, ಸಂಬರ್ಗಿ ಅವ್ರು ಇರ್ಬೋದು, ಹೆಸರು ಹೇಳ್ಕೊಂಡು.
ಸೊ ಇದೊಂದು ಮತ್ತೊಂದು ಇಷ್ಟು ದಿನ ಇದ್ದದ್ದು 2023 26 ತನಕ ಕಾಯ್ದಿದ್ದು, ಈಗ ಅವರು ಮತ್ತೆ ಕಮಿಷನರ್ ಕಚೇರಿ ಬಾಗ್ಲು ಹಿಡಿದಿದ್ದಾರೆ ಅಂದ್ರೆ ಮೇ ಬಿ ಇನ್ನೊಂದು ಷಡ್ಯಂತ್ರ ಅಂತೀರಾ? ಅಲ್ಲ, ಇದು ಷಡ್ಯಂತ್ರ, ಪಿತೂರಿ, ಕುತಂತ್ರ ಇವೆಲ್ಲ ನಮ್ಮ ಹತ್ರ ಏನು ನಡೆಯಲ್ಲ. ಯಾಕಂದ್ರೆ ಇದರ ಮೆಟ್ಲುಗಳ ಮೇಲೆ ನಾವು ತೊಟ್ಲು ಕಟ್ಟಿರೋರು, ಈ ಥರದ್ದೇನು ನಡೆಯಲ್ಲ. ನೋಡಿ, ಆತ ಕಂಪ್ಲೇಂಟ್ ಕಾಪಿಯಲ್ಲೇ ದೀಪಕ್ ಹೇಳಿದ್ದಾರೆ. ಆ ಮನುಷ್ಯ ಹೇಳ್ತಾನೆ, ಪ್ರಶಾಂತ್ ಸಂಪರ್ಗಿ ಅವರು ನನ್ನನ್ನು ಕರೆದ್ರು, ಎನ್ ಕುಮಾರ್ ಅವ್ರು ಕರೆದ್ರು, ಅದಾದ್ಮೇಲೆ ನಾವು ಚಕ್ರವರ್ತಿ ಅವ್ರ ಹತ್ರ ಹೋದೆ ಅಂತ. ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳ್ತಿರೋ ಕಥೆಯಲ್ಲಿ ಎಷ್ಟು ಸತ್ಯ ಇದೆ ಅಂತ? ಆ ಮನುಷ್ಯನ ಸ್ವಭಾವ ಹಂಗೆ. ಇದನ್ನ ಅವ್ರು ಯಾವತ್ತೋ ಸಾಲ್ವ್ ಮಾಡ್ಕೋಬೋದಾಗಿತ್ತು. ಇದು ತುಂಬಾ ಸಣ್ಣದು ಉಗ್ರಲ್ಲಿ ಸಾಲ್ವ್ ಆಗಿ ಅವ್ರಿಗೆ ಒಳ್ಳೇದಾಗ್ತದ ವಿಷಯ ಆಗಿತ್ತು. ಇದನ್ನ ಅವರೇ ಕೆಡಿಸ್ಕೊಳ್ತಾ, ಅದೇನಂದ್ರೆ ಹೆಬಿಚುಯಲ್ ಇರ್ತಾರೆ ಈ ಥರ ಸೈಕಾಲಜಿಕಲಿ. ಇವ್ರಿಗೆ ಈ ಥರದೊಂದು ಇದು ಅಂಟ್ಕೊಂಡ್ಬಿಟ್ಟಿರ್ತದೆ, ಹೆಬಿಚುಯಲ್. ಅವ್ರಿಗೇನಂದ್ರೆ ಅವ್ರ ಎಲ್ಲಾ ಸಮಸ್ಯೆಗಳಿಗೆ ಕಿಚ್ಚ ಅವ್ರ ಉತ್ತರ ಆಗ್ಬೇಕೀಗ. ಹೆಂಗ್ ಸಾಧ್ಯ? ಈ ವಿಚಾರ ಈಗ ಸುದೀಪ್ ಸರ್ ಗಮನಕ್ಕೆ ಬಂದಿದೆಯಾ ಸರ್? ದೂರ ಹೋಗಿರುವಂತದ್ದು ಏನ್ ಹೇಳಿದ್ರು ಸುದೀಪ್ ಸರ್? ನಾನು ಮಾತಾಡೋದೇ ಇಲ್ವಲ್ಲ. ಸುದೀಪ್ ಸರ್ ಏನ್ ಹೇಳಿದ್ರು? ಅವರು ಈಗಲೂ ಯಾವ ಮೋಟಲ್ ಇದ್ದಾರೆ ಗೊತ್ತಾ? ನಮಗೆ ಒಂದೊಂದ್ಸಲ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಅವನದೇನು ಸಮಸ್ಯೆ ಕೇಳಿ ಅಂತಾರೆ. ಈಗಲೂ ಅವರು ಯಾಕೆ ಪಾಪ ಅವ್ರಿಗೆ ಅವನಿಗೆ ನೋವು ಮಾಡಬೇಕು. ನಿಜ ಹೇಳ್ತೀನಿ, ಕಿಚ್ಚಾರ್ ಕೋಪ ಮಾಡ್ಕೊಳ್ಳಲ್ಲ ಕೆಲವು ವಿಚಾರದಲ್ಲಿ. ಅವ್ರದ್ದು ಮನಸ್ಸು ಹೆಂಗೆ ಅಂದ್ರೆ ಬೇಗ ಕರಗೋ ಥರ, ಇದ್ರ ಥರ. ಏನ ಸಮಸ್ಯೆ ಕೇಳಿ ಯಾಕೆ ಹಂಗೆ ಮಾಡ್ತಾನಂತ ಅವ್ನಿಗೆ ಅಷ್ಟು ಹೇಳಿ ಅವ್ರು ಈಗೇನಂದ್ರೆ ಗೊತ್ತಾ, ಮಧ್ಯಾಹ್ನ ಹೇಳಿದ್ದಕ್ಕೆ ನಾ ಮನೆಗೆ ಕರ್ತಿದ್ನಲ್ಲ, ಮನೆಗೆ ಬರದಲ್ಲ ಯಾಕೆ ಹಿಂಗೆ ಮಾಡ್ತಿದ್ದಾನೆ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಆಯ್ತು ಮ್ಯಾಟ್ರು. ನನಗೆ ಎಷ್ಟು ಬೇಸರ ಆಗುತ್ತೆ ಅಂದ್ರೆ, ಒಂದು ಮಗು ಥರ ಸರಳವಾಗಿ ಇಷ್ಟು ಸುಂದರವಾಗಿರೋದು ಒಬ್ಬ ಮನುಷ್ಯನ ಜೊತೆ ಯಾಕೆ ಹಿಂಗೆ ಆಟ ಆಡ್ತೀರಾ ಅಂತ. ಅವ್ರು ಈಗಲೂ ಒಂದು ಸಾಫ್ಟ್ ಟೋನಲ್ಲಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡಿದೆ, ಇದು ಹಿಂಗಿದೆ ಅಂದಮೇಲೆ ಸರಿ ನಾನು ಲೀಗಲಿ ಅದೇನು ತಗೊಳ್ಳಿ, ಅದು ಏನು ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ, ಲೀಗಲಿ ಅದೇನು ಮಾತಾಡ್ಬಿಟ್ಟು ಮುಗಿಸಿ ಅನ್ನೋ ಥರ ಇದ್ದಾರೆ. ಮತ್ತೆ ಏನಾದರೂ ಹಣಕಾಸಿನ ಡಿಮ್ಯಾಂಡ್ ಮಾಡಿದಾರಾ ಸರ್? ನನಗೆ ಗೊತ್ತಿರೋವಂಗೆ, ನನಗೆ ಕಳಿಸಿರೋ ಮೆಸೇಜ್ ಪ್ರಕಾರ ನನಗೆ ಬರೆದಿರೋ ಒಂದು ಪತ್ರ ಬರೀತಾನೆ. ಆಮೇಲೆ ಈ ಮನುಷ್ಯಂದು ಒಂದಿದೆ, ಲವ್ ಲೆಟರ್ ಬರೀತಾನೆ ಸಿಕ್ಕಾಬಟ್ಟೆ. ಒಂದು ಲೆಟರ್ಗಾರು ಸ್ಟಿಕ್ಕನ್ ಆದ್ರೆ ನಾನು ಏನಾರು ಒಂದು ಮಾಡ್ಬೋದು. ಫಸ್ಟ್ ಆಫ್ ಆಲ್ ಇದು ಸಾಲ್ವೇ ಮಾಡೋಕ್ಕಾಗ್ದಲ್ಲೇ ಇರೋ ವಿಷಯ ಇದು. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಒಂದು ಲೆಟರಲ್ಲಿ 10 ಲಕ್ಷ ಇರುತ್ತೆ, ಒಂದು ಲೆಟರಲ್ಲಿ 30 ಲಕ್ಷ ಇರುತ್ತೆ, ಒಂದು ಲೆಟರಲ್ಲಿ ಲಾಯರ್ ಫೀಸ್ ಇರುತ್ತೆ, ಇನ್ನು 3 ಲಕ್ಷ ಇರುತ್ತೆ, ಇನ್ನೊಂದು ಲೆಟರಲ್ಲಿ ಬ್ಯಾಟು ಅಂತ ಇರುತ್ತೆ, ಇನ್ನೊಂದು ಲೆಟರಲ್ಲಿ ಆ ಮಧ್ಯದಲ್ಲಿ ನಿಂತಿದೆಯಲ್ಲ ಅದು ಕಪ್ಪು ಕಾರ್ ಬೇಕು ಅಂತ ಇರುತ್ತೆ. ನೀವು ಹಿಂಗೆ ಡಿಮ್ಯಾಂಡ್ ಮಾಡ್ತಾ ಹೋದ್ರೆ ಎಂತ ಮನುಷ್ಯನಿಗೂ ಕೋಪ ಬರಲ್ವಾ? ಅಲ್ಲ, ನೀವ್ ಹೇಳಿ, ಕೋಪ ಬರ್ತಾ ಇಲ್ವಾ? ನೀವು ಇದಿದ್ರೆ ಏನ್ ಮಾಡ್ತಿದ್ರಿ ಈ ಜಾಗದಲ್ಲಿ? ಇದು ನಡೆದಿರೋ ವಿಷಯ ಅಷ್ಟೇ. ಈಗ ಕಾನೂನು ಇದು ನಾವು ಇಷ್ಟು ದಿನ ಇದನ್ನ ತುಂಬಾ ಸಡಿಲವಾಗಿ, ತುಂಬಾ ಸರಳವಾಗಿ ಇರಲಿ ಬಿಡಿ, ಒಬ್ಬ ಮನುಷ್ಯನಿಗೆ ತೊಂದರೆ ಆಗಬಾರ್ದು ಅಂತಿದ್ದೆ. ಈಗ ನಾನೇ ಇದರ ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ, ಇದನ್ನ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ತಗೋತೀವಿ. ಆತ ಏನಾದ್ರು ಹೇಳಿದ್ನಾ ಕಾಫಿ ತೋಟದಲ್ಲಿ ಏನಾದ್ರು ನಾಶ ಆಗಿದೆ, ಆತನಿಗೆ ನಷ್ಟ ಆಗಿರುವಂತದ್ದು ಏನೇನು ಉಲ್ಲೇಖ ಮಾಡಿದ್ರು ಸರ್ ನಿಮ್ಮ ಹತ್ರ ಮಾತಾಡುವಂತ ಸಂದರ್ಭದಲ್ಲಿ? ಇಲ್ಲ, ನನಗೆ ಅದರದ್ದು ಏನು ಮಾಹಿತಿನೇ ಇಲ್ಲ. ಯಾಕೆಂದ್ರೆ ಈಗ ನಮ್ದು ಬೇಸಿಕಲಿ ನಾವು ಜರ್ನಲಿಸಮ್ ಮಾಡ್ಕೊಂಡು ಬಂದಿರೋರು, ನಮ್ಗೆ ಗೊತ್ತಾಗ್ಬಿಡುತ್ತೆ ಇದೇನು ಲಾಸ್ ಆಗಿದೆ, ಇದೇನಾಗಿದೆ ಅಂತ. ನಂದು ಪ್ರಶ್ನೆ ಇದ್ದಿದ್ದೇನು ಅಂತಂದ್ರೆ, ಇದು ಕಿಚ್ಚ ಅವರಿಗೆ ಹೇಗೆ ಅಣ್ಣನಿಗೆ ನೇರವಾಗಿ ಸಂಬಂಧ ಬರುತ್ತೆ ಅಂತ ನೋಡ್ತೀನಿ ನಾನು. ಯಾವುದೇ ಇಶ್ಯೂ ಆದರೂ ಅವ್ರಿಗೆ ಸಂಬಂಧ ಬಂದ್ರೆ ನಾನು ಅದರ ಎಂಟ್ರಿ ಆಗಲಿ ಅಂತ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಗೊತ್ತಾಯ್ತು ಇದು ಈ ವಾರಸದಾರದಲ್ಲಿ 2-3ನೇ ಹಂತದಲ್ಲಿರೋ ಮಾಡ್ಕೊಂಡಿರೋ ರಗಳೆ ಇದು. ಇವರೇ ಮಾಡ್ಕೊಂಡಿರೋದು. ಈಗ ನನ್ನ ಮನೆ ಶೂಟಿಂಗ್ ಕೊಟ್ಬಿಡ್ತೀನಿ, ಅದಕ್ಕೆ ಇಷ್ಟು ಸಾವಿರ ಕೊಟ್ಬಿಡಿ, ಇಲ್ಲ ನನಗೆ ಆ ಮಳೆ ಬಿದ್ದೋಯ್ತು, ಆ ಟ್ಯೂಬ್ಲೈಟ್ ಹೊಡೆದಾಕ್ಬಿಟ್ಟವನೆ, ನನ್ನ ಮಗ ಕಟ್ಟಿದೆ ತೊಟ್ಲ ಅದು ಬಿದ್ದೋಗಿದೆ, ಈ ಥರದ್ದೇನೋ ಸಮಸ್ಯೆಗಳು, ಸಣ್ಣ ಪುಟ್ಟ ಸಮಸ್ಯೆಗಳು. ಇದು ಈಗೋ ಕ್ಲಾಶ್ ಆಗಿ ಬೆಳೀತಾ ಆಮೇಲೆ ಅವ್ರ ಭಾಷೆ, ದೀಪಕ್ ಭಾಷೆ, ಆ ಟೀಮ್ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತನಾಡೋದು. ಆಮೇಲೆ ಹಿಂದೆನೆ 2017ರಲ್ಲೆಲ್ಲ ಬಂದು ನಮ್ಮ ಸಂಘಟನೆಯ ಪದಾಧಿಕಾರಿಗಳಿಗೆಲ್ಲ ಕೆಟ್ಟ ಭಾಷೆಯಲ್ಲಿ ಮಾತಾಡಿರೋದು. ಅವರು ಏನು ಉತ್ತರ ಕೊಡಬೇಕು ಅದಕ್ಕೆ ಕೊಟ್ಟಿದ್ದಾರೆ, ಅದಕ್ಕೊಂದು FIR ಆಗಿತ್ತು, ಅದನ್ನೂ ವಾಪಸ್ ತಗೊಂಡ ಈ ಮನುಷ್ಯ. ಇದನ್ನ ನಾವು ನಿಜಕ್ಕೂ ಈಗ ನನಗೇನು ಗೊತ್ತಾಗುತ್ತೆ FIR ಆಗಿದೆ ಅಂತ ಹೇಳಿ ನೋಡೋಣ. ಅದು ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಚಿಕ್ಕಮಗಳೂರು ವ್ಯಾಪ್ತಿಲಿ ಕಂಪ್ಲೇಂಟ್ ಆಗಿದೆ ಅಂತ ನನಗೆ ಹೆಂಗೆ ಗೊತ್ತಾಗುತ್ತೆ? ಆತನೇ ಹೇಳ್ತಾನೆ, ಸರ್ ಇದು FIR ಆಗಿದೆ, ಇದನ್ನು ವಾಪಸ್ ತಗೋತಾ ಇದ್ದೀನಿ. ರಾಜಿ ಆಯ್ತಲ್ಲ ಬಿಡಪ್ಪ. ನಾನು ಒಂದು ಸುಸೂತ್ರದ, ಈಗಲೂ ನನ್ನ ಮನಸ್ಸೇನು ಹೇಳುತ್ತೆ ಅಂದ್ರೆ ಸುಸೂತ್ರಕ್ಕೆ ಹೋಗ್ಬೇಕು ನಾವು ಅಂತ. ಬಟ್ ಈ ತರ ಎಲ್ಲ ನಾನ್ಸೆನ್ಸ್ಗಳಾದಾಗ ಸುಮ್ಮನಿರಕ್ಕಾಗಲ್ಲ. ಈ ಸಲ ಸಂಧಾನದ ಮಾತುಕತೆ ಇಲ್ಲ, ಕಾನೂನು ಹೋರಾಟ ಅಷ್ಟೇ ಸರ್. ಇದು ಒಂದಕ್ಕೆ ಎಲ್ಲವೂ ಜಟಿಲಗೊಂಡಿದೆ ಇದು ಈ ಇಶ್ಯೂ. ಆಕ್ಚುಲಿ ಈತ ನಮ್ಮ ಮನೆಗೆ ಬಂದ ಮೇಲೆ ನಾನು ಕೆಲವು ವಿಷಯ ಈಗಲೂ ಹೈಡ್ ಮಾಡ್ತಾ ಇದ್ದೀನಿ ಬೇಡ ಅಂತ. ಯಾರ್ಯಾರಿದ್ರು ಇದ್ರ ಹಿಂದೆ, ಏನೇನು ಹುನ್ನಾರಗಳು ನಡೆದವು, ಏನೇನು ತಂತ್ರಗಳು ನಡೆದವು, ಯಾವ್ಯಾವುದನ್ನೆಲ್ಲ ಒಳಗೊಂಡ್ರು, ಎಲ್ಲೆಲ್ಲಿ ಸಭೆಗಳು ನಡೀತು, ಎಲ್ಲವೂ ಮಾಹಿತಿ ಗೊತ್ತಾಗ್ತಾ ಇದೆ. ದಾದಾ ಅವರು ಬೇಗ ಕ್ಷಮಿಸ್ಕೊಂಡ್ಬಿಡ್ತಾರೆ. ಅವರು ಹಠಾತ್ ಸಾಧಿಸ್ಕೊಳ್ಳಲ್ಲ, ದ್ವೇಷ ಸಾಧಿಸ್ಕೊಳ್ಳಲ್ಲ ಮನುಷ್ಯ. ಅಷ್ಟಕ್ಕೆ ಅವ್ರನ್ನ ಅಷ್ಟು ಜನ ಪ್ರೀತಿಸೋದು. ಆದರೆ ನಾವಾದರೂ ಏನು ಮಾಡಬೇಕು ಅಂತಂದ್ರೆ ಶಿಶುಪಾಲನಾ ನೀತಿಯನ್ನು ಅನುಸರಿಸಲೇಬೇಕಾಗತ್ತೆ. 99 ಸಲ ಕ್ಷಮಿಸಾಗಿದೆ, ಇನ್ನು ಕ್ಷಮೆಯ ಮಾತಿಲ್ಲ. ಕಾನೂನು ಹೋರಾಟ. ಸುದೀಪ್ ಸರ್ ಈ ವಿಚಾರವಾಗಿ ಗ್ರೀನ್ ಸಿಗ್ನಲ್ ಕೊಟ್ಟವರೇ ಸರ್? ನಾನು ಹೋರಾಟ ಮಾಡ್ತೀನಿ.
ನಾನು ಅವರ ತಮ್ಮನಾಗಿ, ಅವರ ಸಹೋದರನಾಗಿ ಅವ್ರು ಬೇಡ ಅಂದ್ರೆ ಹೋರಾಟ ಮಾಡ್ತೀನಿ. ಯಾಕಂದ್ರೆ ಇನ್ನು ಸಹಿಸ್ಕೊಳಕ್ಕಾಗಲ್ಲ ಇದು. ಯಾಕಂದ್ರೆ ನಾನು ನಿಮಗೆ ಇಲ್ಲಿ ಬರೀ 10% ಕತೆ ಮಾತ್ರ ಹೇಳಿದೆ. ಎಲ್ಲ ಮಾತಾಡಿದ್ರೆ ಇದು ಷಡ್ಯಂತ್ರನ ಇಲ್ವಾ ಅನ್ನೋದು ಹೇಳಲಿಲ್ಲ ಸರ್. ಷಡ್ಯಂತ್ರ ಮಾಡೋರೆಲ್ಲ ಶೆಡ್ ದಾಟ್ ಹೋಗ್ಬಿಟ್ಟಿದ್ದಾರೆ ಈಗ. ಇದೆಲ್ಲ ಸಣ್ಣ ಪುಟ್ಟದ್ದಷ್ಟೇ. ಷಡ್ಯಂತ್ರ ದೊಡ್ಡ ಪದನೂ ನಾನು ಬಳಸಕ್ಕೆ ಇಷ್ಟಪಡಲ್ಲ. ಟಾರ್ಗೆಟ್ ಮಾಡ್ತಾವ್ರೆ ಹಂಗಾರೆ ಸರ್ ಸುದೀಪ್ ಸರ್ನ ಒಂದಷ್ಟು ಜನ. ಅಲ್ಲ, ಈಗ ಈ ತರ ಬೆಳವಣಿಗೆಗಳು ನೋಡಿದಾಗ ಆ ತರದ್ ಅನ್ಸುತ್ತೆ. ಏನ್ ಅನ್ಸುತ್ತೆ ಅಂದ್ರೆ, ಒಬ್ಬ ವ್ಯಕ್ತಿ ಶರವೇಗದಲ್ಲಿ ಆಕಾಶ ಎತ್ತರಕ್ಕೆ ಬೆಳಿತಾನೆ ಇದ್ದಾರೆ. ತನ್ನ ಕೆಲಸ ಬೆಳೆಯೋದೇ ಒಂದು ಕೆಲಸ ಅಂತ ಇರ್ತಾರಲ್ಲ, ಅವರಿಗೆ ಕಾಲು ಎಳೆಯೋದಕ್ಕೆ ಇನ್ನೊಂದೇನೋ ಮಾಡೋದಕ್ಕೆ ಈ ಥರ ಸಾವಿರಾರು ಜನ ಬರ್ತಾರೆ. ಇದು 1-2 ಅಲ್ಲ. ಚಿತ್ರರಂಗದಲ್ಲಿ ಅಥವಾ ಉದ್ಯಮದಲ್ಲಿ, ಇವತ್ತಿನ ಕಲಾಕ್ಷೇತ್ರದಲ್ಲಿ, ಮಾರ್ಕೆಟಲ್ಲಿ ನಡೆಯುತ್ತೆ. ಇವನ್ನೆಲ್ಲ ದಾಟ್ಕೊಂಡು ಹೋಗೋವಂಥ ಶಕ್ತಿ ಇದ್ರೆ ಮಾತ್ರನೇ ನಡೆಯೋಕ್ಕಾಗೋದು, ನಾವು ಬೆಳೆಯೋದಕ್ಕೆ ಆಗೋದು. ಇವೆಲ್ಲ ನನ್ನ ಪ್ರಕಾರ ತುಂಬ ಚಿಕ್ಕ ಪುಟ್ಟ ಸಂಗತಿಗಳು. ಇದನ್ನು ಕಾನೂನು ಪ್ರಕಾರ ಏನು ಮಾಡಬೇಕು, ನನಗೆ ಇದಾದ ನಂತರ ನನಗೆ ಹೊಳೆದಿದ್ದು, ನಾನೇ ಮಂಥನ ಮಾಡ್ಕೊಳ್ಳೋ ಹೊಳೆದಿದ್ದು, ಓ ದಾದ ಯಾಕೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಡಿಸಿಷನ್ ತೊಗೊಂಡ್ರು. ನನಗೆ ಒಂದೇ ಮಾತು ಹೇಳಿದ್ರು, ನಾನು ಕೋರ್ಟ್ಗೆ ಹೋಗ್ತೀನಿ ಮಗನೇ ಅಂದರು. ಕೋರ್ಟ್ಗೆ ಅಂದೆ, ನೀನು ಇಷ್ಟು ಗಟ್ಸಾಗಿ ಡಿಸೈಡ್ ಮಾಡಿದ್ರಲ್ಲ, ಯಾಕೆ ಇಷ್ಟು ನಿಮ್ಗೆ ಕೋಪ? ಇದು ನಾನು ಕೇಳಿದ್ದೀನಿ ಅವ್ರನ್ನ, ಕೋರ್ಟ್ಗೆ ಹೋಗೋದು ಅಂದರೆ ಲಾಜಿಕಲ್ ಎಂಡಿಗೆ ಬರೋ ತನಕ ಹೋರಾಡಬೇಕು. ನಾನು 1000 ಸಲ ಹೋದ್ರೂ ಕೋರ್ಟ್ಗೆ ಹೋಗ್ತೀನಿ ಅಂದರು. ನೀವು ನಂಬ್ತೀರ ಇದನ್ನು? 1000 ಸಲ ನಾನು ಹೋಗ್ತೀನಿ ಅಂದರು. ನಿಜಕ್ಕೂ ಅವ್ರಿಗೆ ಆ ವ್ಯಕ್ತಿತ್ವಕ್ಕೆ ಕೋರ್ಟ್ ಹೆಂಗಿರುತ್ತೆ, ಅವ್ರು ಸಿನಿಮಾ ಥರ ಅನ್ಕೊಂಡಿದ್ರು. ಆ್ಯಕ್ಚುಲಿ ಕೋರ್ಟ್ ಹೆಂಗಿರ್ತದೆ ಏನು ಗೊತ್ತಿಲ್ಲ ಅವ್ರಿಗೆ. ಅದ್ರದ್ದು ಈಗ ನಾವೆಲ್ಲ ಕೋರ್ಟ್ ಬರ್ಡ್ಗಳು, ಕೋರ್ಟಲ್ಲೇ ಹುಟ್ಟಿ ಪೊಲೀಸ್ ಸ್ಟೇಷನಲ್ಲಿ ಬೆಳೆದು ಬಂದಿರ್ತೀವಿ ನಾವು ಪತ್ರಕರ್ತರಾಗಿ. ಅವ್ರಿಗೆ ಗೊತ್ತಿರಲ್ಲ ಯಾಕಷ್ಟು ಗಟ್ಟಿ ನಿಲುವು ತಗೊಂಡ್ರು. ಒಂದರಿಂದ ಒಂದು ಏನಾಯಿತು, ಅವತ್ತು ರವಿಚಂದ್ರನ್ ಅವ್ರ ಮನೇಲಿ ನಡೆದಿದ್ದೇನು, ಇದೆಲ್ಲವೂ ಒಂದೊಂದು ಈಗ ಸತ್ಯ ಗೊತ್ತಿರೋದು ನನಗೆ. ಸೊ ಇದನ್ನ ಹೇಗೆ ಎದುರಿಸ್ಬೇಕಷ್ಟೆ. ಧನ್ಯವಾದಗಳು ಸರ್, ಒಂದಷ್ಟು ವಿಚಾರಗಳನ್ನ ನ್ಯೂಸ್ 18 ಜೊತೆ ಮಾತನಾಡೋದಕ್ಕೆ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಇದಿಷ್ಟು ಚಕ್ರವರ್ತಿ ಚಂದ್ರಚೂಡ್ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.